ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನೋಡಿ, ಸುಮಾರು ಜನ ಇವಾಗ ಟೂರ್ನಮೆಂಟ್ ಸೀಸನ್ ಇರೋದ್ರಿಂದ ರೆಕ್ಕೆ ಒಳಗಳು ಬಿದ್ದುಬಿಟ್ಟಿದೆ ಪವಳಕ್ಕೆ ಅಂತ ಹೇಳಿ ಫೋನ್ ಮಾಡ್ತಾ ಇದ್ದೀರ. ಅದು ನ್ಯಾಚುರಲ್ ಆಗಿ ಯಾವ ರೀತಿ ಕಳಿಸ್ಬೋದು ಅಂತ ಈಗ ಒಂದು 3 ಗಿರ್ಮೂಲಿಕೆಗಳು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇದು ಒಂದು ಪುದೀನ ಎಲೆ ನೋಡಿ, ಇದು ಪುದೀನ ಎಲೆ ಸುಮಾರು ಹಳಬರು ಶೋಕ್ದಾರಗಳು ಈ ಒಂದು ಎಲೆದು ಎಣ್ಣೆ ತೆಗೆದು ಆ ಎಣ್ಣೆನ ನೀರಲ್ಲಿ ಮಿಕ್ಸ್ ಮಾಡಿ ಅಕ್ಕಿಗಳು ಸ್ನಾನಕ್ಕೆ ಬಿಡೋರು. ಇದನ್ನು ನೀವು ಗೂಗಲ್ಲು ಮಾಡ್ಬೋದು, ಪೆಪ್ಪರ್ಮೆಂಟ್ ಸ್ಪ್ರೇ ಅಂತ ಕರೀತಾರೆ. ಇದು ಒಂದು ಎಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಹೊಂಗೆ ಎಲೆಗಳು, ಹೊಂಗೆ ಮರ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ತಂಪಾಗಿರುತ್ತೆ ಬಿಸಿಲುಗಾಲದಲ್ಲಿ. ಒಳ್ಳೆ ಚಿಗುರೆಲೆಗಳು ಕಿತ್ಕೊಂಡ್ಬಂದರೆ ಇದೂ ಆಗಿನ ಕಾಲದಲ್ಲಿ ತಲೆಗೆ ಎಣ್ಣೆಗೆ ಹಾಕ್ಕೊಳ್ಳೋರು, ಏನುಗಳು ಎಲ್ಲ ಹೋಗ್ಬಿಡ್ತವೆ ಅಂತ. ಆಮೇಲೆ ಇನ್ನೊಂದು ಬೇವಿನ ಸೊಪ್ಪು. ಇದು ಬೇವಿನ ಸೊಪ್ಪು ಎಲೆಗಳು ನಿಮ್ಮ ಮೊದಲೇ ಗೊತ್ತಿರುತ್ತೆ ಎಲ್ಲರಿಗೂ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರ್ತದೆ, ಆ್ಯಂಟಿಟಿಕ್ ರೆಪಲೆಂಟ್ ಕೂಡ ಇದು. ನೋಡಿ, ಇದು 3 ಎಲೆನೂ ಕಾಂಬಿನೇಷನ್ನು ಈಕ್ವಲ್ ಆಗಿ ಹಾಕ್ಕೊಂಡು ಎಲ್ಲ ಇಲ್ಲಿ ಕುಟ್ಟಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಪೇಸ್ಟ್ ಮಾಡಿಕೊಂಡು ಇದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತೇಳಿ ಈಗ ತೋರಿಸ್ತೀನಿ. ಈ ಒಂದು ಹೊಂಗೆ ಮರದ ಎಲೆಗಳು ಎಲ್ಲ ಕಡೆ ಸಿಗುತ್ತೆ ನಿಮಗೆ, ಬೇವಿನ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ, ಆಮೇಲೆ ಪುದೀನ ಒಂದು ಸ್ವಲ್ಪ, 3 ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಬನ್ನಿ ಈಗ ಕುಟ್ಬಿಟ್ಟು ಏನು ಮಾಡಬೇಕಂತ ನೆಕ್ಸ್ಟ್ ಹೇಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಮೊದಲು ಏಕ್ದಮ್ ಸ್ನಾನಕ್ಕೆ ಬಿಡಬೇಡಿ. ಸ್ವಲ್ಪ ಒಳ್ಳೆ ನೀರಿಡಿ, ನೀರೆಲ್ಲ ಕುಡ್ಕೊಂಡ್ಬಿಡ್ಲಿ. ಕುಡ್ಕೊಂಡು ಆದಮೇಲೆ ಆ ಪೇಸ್ಟ್ನ ಬೆರೆಸ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾಕಂದರೆ ಮೊದಲು ಬಾಯಾರಿಕೆ ಚೆನ್ನಾಗಿರ್ತದೆ. ಸ್ವಲ್ಪ ನೀರು ಕುಡ್ಕೊಂಡ್ಲಿ, ಆಮೇಲೆ ಪೇಸ್ಟ್ನ ಬೆರೆಸ್ಬೇಕು. ನೋಡಿ, ಇಲ್ಲಿ ಪೇಸ್ಟ್ ಇದು ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಎಲ್ಲ ಇದರಲ್ಲಿ ಕಲಿಸ್ಬಿಡ್ತೀನಿ ಈಗ. ಕಲಸಿ ಈ ಥರ ಸ್ನಾನಕ್ಕೆ ಬಿಟ್ಬಿಟ್ರೆ ಅಕ್ಕಿಗಳು ಕ್ಲೀನಾಗಿ ಸ್ನಾನ ಮಾಡ್ಕೋತವೆ. ಸ್ನಾನ ಮಾಡೋವಾಗ ಅವೇನಾದರೂ ಆ ನೀರನ್ನ ಕುಡ್ಕೊಂಡ್ರು ಏನೂ ಆಗಲ್ಲ, ಟೆನ್ಷನ್ ತಗೋಬೇಡಿ. ಹೊಟ್ಟೆಲಿರೋಂಥ ಪ್ಯಾರಾಸೈಟ್ಸ್ ಕೂಡ ಇದರಿಂದ ಕ್ಲಿಯರ್ ಆಗುತ್ತೆ. ಸೊ ಆರಾಮಾಗಿ ನೀವು ಧೈರ್ಯವಾಗಿ ಸ್ನಾನಕ್ಕೆ ಇಟ್ಕೊಂಡು. ನೋಡಿ ಫ್ರೆಂಡ್ಸ್, ಟೂರ್ನಮೆಂಟ್ ಟೈಮಲ್ಲಿ ಅಕ್ಕಿಗಳಿಗೆ ರೆಕ್ಕೆ ಕಿತ್ಕೊಟ್ಟಿರೋಂಥ ಟೈಮಲ್ಲಿ ಕಳ್ಳಿಗಳು ಬರ್ತಾ ಇರ್ತವೆ, ಟ್ಯೂಬ್ಗಳು. ಈ ರೀತಿ ವಾರದಲ್ಲಿ ಒಂದು 3 ಸತಿ ಸ್ನಾನಕ್ಕೆ ಬಿಡೋದ್ರಿಂದ ಅಕ್ಕಿಗಳ ರೆಕ್ಕೆಗಳು ಚೆನ್ನಾಗಿ ಬೆಳೀತವೆ. ಬಿಸಿಲಿಗೆ ಕಳ್ಳಿಗಳು ಒಣಗೋಗೋದು, ಸುಟ್ಟೋಗೋದು ಆ ರೀತಿ ಆಗಲ್ಲ. ಆಮೇಲೆ ಈ ಒಂದು ಇಂಗ್ಲೀಷ್ ಮೆಡಿಸಿನ್ ಅದೇನು ಪೆಸ್ಟ್ ಕಂಟ್ರೋಲ್ದು ಸ್ಪ್ರೇಗಳು ಎಲ್ಲ ಹೊಡೆಯೋ ಮೊದಲು ಈ ರೀತಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿಗಳು ತುಂಬ ಹೆಲ್ತಿಯಾಗಿರ್ತವೆ. ನೀರು ಕುಡಿತವೆ ಅಂತೇಳಿ ಟೆನ್ಷನ್ ತಗೋಬೇಡಿ. ನೀರು ಕುಡಿದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಬೇವಿನ ಸೊಪ್ಪನ್ನು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರ್ತದೆ, ಹೊಂಗೆ ಎಣ್ಣೆನೂ ಅಷ್ಟೇ. ಆಮೇಲೆ ಪುದೀನೂ ಹೊಟ್ಟೆಗೆ ಒಳ್ಳೆಯದು, ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ಆಮೇಲೆ ಲಾಸ್ಟಲ್ಲಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಅದೇ ನೀರಿಗೆ, ಅದನ್ನು ಹೇಳೋದು ಮರ್ತೋದೆ. ಈ ರೀತಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅಕ್ಕಿಗಳನ್ನ ವಾರದಲ್ಲಿ 1-2 ಸತಿ ಸ್ನಾನಕ್ಕೆ ಬಿಡ್ತಾಯಿದ್ರೆ ಅಕ್ಕಿಗಳು ತುಂಬ ಹೆಲ್ತಿಯಾಗಿರ್ತವೆ. ಆಮೇಲೆ ಏನುಗಳು ಹೋಗ್ಬಿಡ್ತದೆ. ಏನುಗಳು ಇಲ್ಲದೆ ಇರೋರು ವಾರಕ್ಕೆ 1 ಸತಿ ಬಿಟ್ಟರು ಸಾಕು. ಏನುಗಳಿರೋರು ವಾರದಲ್ಲಿ 1-2 ಸತಿ ಸ್ನಾನಕ್ಕೆ ಬಿಡಿ. 1-2-3 ಸ್ನಾನಕ್ಕೆ ಕಂಪ್ಲೀಟ್ ಏನೆಲ್ಲ ಕ್ಲೀನ್ ವಾಶ್ ಆಗಿಬಿಡ್ತವೆ. ಆಮೇಲೆ ಅಕ್ಕಿಗಳಿಗೆ ಏನೋ ಸೈಡ್ ಎಫೆಕ್ಟ್ ಆಗೋಲ್ಲ. ಪುದೀನ ತುಂಬ ರೆಪಲೆಂಟ್ ಅದು, ಅದನ್ನು ತುಂಬ ಹಳಬರು ಉಪಯೋಗಿಸ್ತಾಯಿದ್ರು. ಪುದೀನ ಎಲೆನ ಗ್ರೈಂಡ್ ಮಾಡಿ ಸ್ಪ್ರೇ ಮಾಡ್ತಾಯಿದ್ರು. ಆಮೇಲೆ ಹೊಂಗೆ ಎಣ್ಣೆನೂ ಅಷ್ಟೇ ತಲೆಗಳಿಗೆಲ್ಲ ಹಚ್ಕೊತಾಯಿದ್ರು. ಏನುಗಳು ಅದು ಡ್ಯಾಂಡ್ರಫ್, ಅದು ಫಂಗಸ್ ಎಲ್ಲ ಫಾರ್ಮ್ ಆಗಿ ಡ್ಯಾಂಡ್ರಫ್ ಬಂದಿರುತ್ತಲ್ಲ, ಅದಕ್ಕೆಲ್ಲ ಮೆಡಿಸಿನ್ ಪ್ರಾಪರ್ಟಿ ಥರ ಕೆಲಸ ಮಾಡೋದು ಸ್ಕಿನ್ ಇನ್ಫೆಕ್ಷನ್ಸ್ಗೆಲ್ಲ. ಆಮೇಲೆ ಬೇವಿನ ಸೊಪ್ಪು ಅಷ್ಟೇ ಸ್ಕಿನ್ಗೆ, ಆಮೇಲೆ ಬಾಡಿಗೆ ತುಂಬ ಒಳ್ಳೆಯದು. ಅದು ನೀರು ಕುಡಿದ್ರೂ ಅದ್ರಲ್ಲಿ ಒಳಗಡೆ ಇರೋಂಥ ಮೆಡಿಸಿನ್ ಪ್ರಾಪರ್ಟಿ ಒಳಗಡೆ ಹೋದಾಗ ಪ್ಯಾರಾಸೈಟ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ತುಂಬ ಹೆಲ್ತಿಯಾಗಿರ್ತವೆ ಬರ್ಡ್ಸು.